ಒಳ್ಳೆ ಕೆಲಸಕ್ಕೆ ಎಷ್ಟು ಬೇಕಾದ್ರೂ ಖರ್ಚು ಮಾಡೋಣ. ನನ್ನ ಹತ್ರ 4 ಬಟ್ಟೆ ಇರೋದು, ಅದು ಮುಖ ಎಲ್ಲ ಚೆನ್ನಾಗಿರಬೇಕು, ಕ್ಲೀನಾಗಿರಬೇಕು. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನು ಒಂದು ಯೂಟ್ಯೂಬ್ ಮಾಡಿರೋರ್ಗೂ ಇದು ಅನ್ವಯ ಆಗುತ್ತೆ ಈ ಮಾತು, ಯೂಟ್ಯೂಬ್ ಮಾಡದೇ ಇರೋರ್ಗೂ ಅನ್ವಯ ಆಗುತ್ತೆ. ಏನು ಅಂದರೆ, ನಾವು ಅವ್ರು ಯಾರೋ ಏನೋ ಮಾಡಿದ್ರು, ಅವ್ರೇನೋ ಯಾರೋ ವೀಡಿಯೋಗೇನೋ ತೊಗೊಂಡ್ರು ಮಾಡಿದ್ರು ಅಂತ ನೀವು ದುಂದು ವೆಚ್ಚ ಮಾಡಬೇಡಿ. ಯೂಟ್ಯೂಬ್ ಮಾಡಿರೋರ್ಗೂ ಹೇಳ್ತಾ ಇದ್ದೀನಿ, ಮಾಡದೇ ಇರೋರ್ಗೂ ಹೇಳ್ತಾ ಇದ್ದೀನಿ. ಅವರು ಅದು ತೊಗೊಂಡ್ರು, ಇವ್ರು ಇದು ತೊಗೊಂಡ್ರು, ಅವ್ರು ಸಾಲ ಆದರೂ ಮಾಡಿ ತೊಗೊಂಡಿರ್ತಾರೆ, ಇಲ್ಲ ಏನೋ ಅವ್ರು ಉಳಿತಾಯ ಮಾಡಿರ್ತಾರೆ ತೊಗೊಂಡಿರ್ತಾರೆ. ಅವ್ರು ತೊಗೊಂಡ್ರು ಅಂತ ನಾವು ಸಾಲ ಗೀಲ ಮಾಡ್ಕೊಂಡು ತೊಗೊಳ್ಬಾರ್ದಲ್ವ. ನಮ್ಗೆ ಆಸೆ, ನಮ್ಮ ಕಾಲು ಎಷ್ಟುದ್ದ ಇದೆ ಅಷ್ಟುದ್ದ ಕಾಲು ಚಾಚಬೇಕು. ಆಸೆ ಎಷ್ಟುದ್ದ ಇದೆ ಅಷ್ಟುದ್ದ ಕಾಲು ಚಾಚಬೇಕಲ್ವ ನಾವು. ಅವ್ರು ತೊಗೊಂಡ್ರು ಇವ್ರು ತೊಗೊಂಡ್ರು ಅಂತ. ನಾನಿವಾಗ ಯೂಟ್ಯೂಬ್ ಬಗ್ಗೆ ಮಾತಾಡೋದಾದರೆ, ಇವಾಗ ಯಾರ್ಯಾರೋ ಏನೇನೋ ಬಟ್ಟೆ ಹಾಕ್ಕೊಳ್ತಾರೆ. ನನ್ನ ಹತ್ರ ಬಟ್ಟೆನೇ ಇಲ್ಲ. ನನಗೆ ಯಾರೋ ಒಬ್ರು ಇದ್ರ ಬಗ್ಗೆ ಹೇಳಿದ್ರು, ಸಾರಿ ಅಮ್ಮ ನಾನು ನಿನ್ನ ಹೆಸರು ಹೇಳ್ತಿಲ್ಲ. ಅವ್ರು ಹೇಳಿದ್ರು, ಅಮ್ಮ ನನ್ನ ಹತ್ರ ಇರೋದೇ 4-5 ಜೊತೆ ಬಟ್ಟೆ ಐತಿಯಮ್ಮ, ಮಕ್ಕಳಿಗೆಲ್ಲ ಓದಿಸ್ಬೇಕು ಮಾಡಬೇಕು, ನನ್ನ ಕೈಯಲ್ಲಿ ತೊಗೊಳಕ್ಕಾಗ್ತಾಯಿಲ್ಲ, ಅದೇ ಹಾಕ್ಕೊಂಡು ವೀಡಿಯೋ ಮಾಡ್ತಾ ಇದ್ದೀನಮ್ಮ, ನನಗೆ ಬೇಜಾರಾಗತ್ತಮ್ಮ ಅಂತ ಹೇಳಿದ್ರು. ನಾನಂದೆ, ಏನಕ್ಕೆ ಬೇಜಾರು ಮಾಡ್ಕೊಳ್ತೀಯ, ಖುಷಿಯಿಂದ ಮಾಡು. ಇವತ್ತೊಂದು ವೀಡಿಯೋಗೆ ಬೇರೆ ಬಟ್ಟೆ ಹಾಕ್ಕೊಂಡಿದ್ಯಾ, 4ನೇ ಬಟ್ಟೆ ಯಾವುದಿದೆ ಅದನ್ನು ನಾಳೆ ಹಾಕ್ಕೋ, ಹಿಂಗೆ ಚೇಂಜ್ ಮಾಡ್ಕೊ. ಇರೋದ್ರಲ್ಲೇ ಖುಷಿ ಪಡಬೇಕು, ನಾವು ಇಲ್ದಿರೋದಕ್ಕೆ ಆಸೆ ಪಡಬಾರ್ದು ನಾವು, ಅಲ್ವಾ. ಇವಾಗ ಯಾರೋ ಏನೋ ಕುಣಿತಾರೆ ಅಂತಂದರೆ, ನಮಗೆ ಕುಣಿಯೋಕ್ಕೆ ಬಂದರೆ ಕುಣಿಬೇಕು, ನಮಗೆ ಕುಣಿಯೋಕ್ಕೆ ಬರಲಿಲ್ಲ ಅಂದರೆ ಹೆಂಗೆಂಗೋ ಕುಣಿಬಾರ್ದು. ಸಾಲ ಮಾಡಿ ಕುಣಿಯೋದು ಅವೆಲ್ಲ ಬೇಡ ನಮಗೆ. ಅದಕ್ಕೆ ನಾನು ಅವಳಿಗಂದೆ, ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ, ಇರೋ ಬಟ್ಟೆಯಲ್ಲೇ ಮಾಡು ಅಂದೆ. ಆಮೇಲೆ ನನಗೂ ತುಂಬ ಜನ ಕಮೆಂಟಲ್ಲಿ ಹೇಳಿದ್ರು, ಅದನ್ನು ಬಳಸಬೇಡಿ, ಇದು ಪಾಪ ಅವರೆಲ್ಲ, ಅವ್ರ ಬಗ್ಗೆ ನಾನು ತಪ್ಪು ಹೇಳ್ತಿಲ್ಲ, ಅವರೆಲ್ಲ ನನ್ನ ಆರೋಗ್ಯದ ದೃಷ್ಟಿಯಿಂದ ಹೇಳಿರೋದು. ಅಲ್ಯೂಮಿನಿಯಂ ಬಳಸಬೇಡಿ, ಪ್ಲಾಸ್ಟಿಕ್ ಬಳಸಬೇಡಿ ಅಂತ ಹೇಳಿದ್ರು. ನಮ್ಮ ಮನೇಲಿ ಇರೋದೇ ಅದು. ಇವಾಗ ನಾನು ಅದಕ್ಕಂತ ದುಡ್ಡು ಖರ್ಚು ಮಾಡೋ ಅಷ್ಟು ಸ್ಥಿತಿಲಿ ನಾನಿಲ್ಲ. ಹಾಗಾಗಿ ನಾನು ಅದರಲ್ಲೇ ಬಳಸ್ತಾ ಇದ್ದೀನಿ. ನೀವು ಅಷ್ಟೇ, ಯಾವುದಿದೆ ಅದನ್ನೇ ಬಳಸಿ. ಏನಾದರೂ ನಿಮಗೆ ಇವಾಗ ಡಿಮಾರ್ಟಲ್ಲಿ 59 ರೂಪಾಯಿ 69 ಆ ಥರ ಸಣ್ಣ ಪುಟ್ಟ ತೊಗೊಳ್ಳಿ. ಅದನ್ನು ಬಿಟ್ಬಿಟ್ಟು ತುಂಬ ದೊಡ್ಡದು ಖರ್ಚು ಮಾಡಿಕೊಂಡು ವೀಡಿಯೋಗಂತ ಮಾಡಬೇಡಿ. ವೀಡಿಯೋಯಿಂದ ನೀವು ದುಡಿತೀರಾ, ಯೂಟ್ಯೂಬಿಂದ ದುಡಿಯೋಕ್ಕೆ ಶುರು ಮಾಡಿದ್ಮೇಲೆ ನೀವು ಪ್ರತಿಯೊಂದು ತೊಗೊಳ್ಳಿ. ಅದನ್ನು ಬಿಟ್ಬಿಟ್ಟು ಇನ್ನೂ ಶುರುನೇ ಮಾಡಿಲ್ಲ, ನೀವು ಅದಕ್ಕಂತ ಬಂಡವಾಳ ಹಾಕೋದು ಖರ್ಚು ಮಾಡೋದು ಮಾಡಬೇಡಿ. ಯೂಟ್ಯೂಬ್ಗಂತ ನೋಡಿ, ಇಲ್ಲೊಂದು ಸೆಲ್ಫಿ ಸ್ಟಿಕ್ ಇಟ್ಕೊಂಡಿದ್ದೀನಿ ನಾನು, ಅದು 1000 ರೂಪಾಯಿ ಒಳಗಡೆ ಸಿಗುತ್ತೆ. ನೀವು ಆನ್ಲೈನಲ್ಲಾದರೆ ಇನ್ನೂ ಕಡಿಮೆ ಸಿಗುತ್ತೆ. ನಾನು ಯಾವುದೂ ಆನ್ಲೈನಲ್ಲಿ ತೊಗೊಳ್ಳಲ್ಲ, ಯಾಕಂದರೆ ನನಗೆ ಎದುರುಗಡೆ ಕಣ್ಣಿಂದ ನೋಡಬೇಕು, ಅದ್ರದ್ದು ಕ್ವಾಲಿಟಿ ನೋಡಬೇಕು, ಆಮೇಲೆ ದುಡ್ಡು ಬಾರ್ಗಿಂಗ್ ಮಾಡಿ ತೊಗೊಳ್ಬೇಕು. ಅದು ನನಗೆ ಮೊದಲಿಂದನೂ ಬಂದುಬಿಟ್ಟಿದೆ. ಆನ್ಲೈನ್ ನನಗೆ ಅಷ್ಟಿಷ್ಟ ಆಗಲ್ಲ. ಎಲ್ಲೋ ಅಪರೂಪಕ್ಕೆ ಒಂದೊಂದು ಆನ್ಲೈನ್ ಬಿಟ್ಟರೆ ಹೊರಗಡೆ ಸಿಗಲ್ಲ, ಹುಡ್ಕೊಂಡು ಹೋಗ್ಬೇಕಲ್ಲ, ಎಲ್ಲಿ ಹುಡ್ಕೊಂಡು ಹೋಗೋದೋ ಗೊತ್ತಿಲ್ಲ ಅಂದಿದ್ದನ್ನ ಮಾತ್ರ ನಾನು ಆನ್ಲೈನಲ್ಲಿ ತೊಗೊಳ್ತೀನಿ. ಬಿಟ್ಟರೆ ಇನ್ನೇನೊಂದಕ್ಕೂ ನಾನು ಚಿಕ್ಕಪೇಟೆಗೆ ಅಂತಲೇ ಹೋಗೋದು. ನಾನು ಗಾಂಧಿ ಬಜಾರಲ್ಲೂ ಏನೂ ಪರ್ಚೇಸ್ ಮಾಡಲ್ಲ, ಗಾಂಧಿ ಬಜಾರಲ್ಲೆಲ್ಲ ತುಂಬ ರೇಟು. ಹಾಗಾಗಿ ನಾನೆಲ್ಲ ಏನೊಂದಕ್ಕೂ ಚಿಕ್ಕಪೇಟೆಗೆ ಹೋಗೋದು. ನಾನು ಅಲ್ಲೇ ಎಲ್ಲ ಹುಡುಕಿ ತೊಗೊಳ್ತೀನಿ. ಹಾಗಾಗಿ ನೀವು ದುಡಿಯೋಕ್ಕೆ ಶುರು ಮಾಡ್ತೀರಾ ಅವಾಗ ತೊಗೊಳ್ಳಿ. ಒಂದು ಸೆಲ್ಫಿ ಸ್ಟಿಕ್ ತೊಗೊಳ್ಳಿ. ಯೂಟ್ಯೂಬ್ ಮಾಡಿದ್ದೀರಾ ಅಂದರೆ ಒಂದು ಸೆಲ್ಫಿ ಸ್ಟಿಕ್ ತೊಗೊಳ್ಳಿ. ನಿಮ್ಮ ವಾಯ್ಸು ನಾನು ಮೈಕ್ ತೊಗೊಂಡಿದ್ದೀನಿ, ಪ್ರಯೋಜನ ಇಲ್ಲ, ನನ್ನ ವಾಯ್ಸೇ ದೊಡ್ಡದಿದೆ. ನಿಮ್ಗೆ ಹಂಗೂ ನಿಮ್ಮ ವಾಯ್ಸ್ ಚಿಕ್ಕದು, ಗೊತ್ತಾಗ್ತಿಲ್ಲ, ಕೇಳಿಸ್ತಿಲ್ಲ. ವೀಡಿಯೋ ಮಾಡಿ, ವೀಡಿಯೋ 1-2 ಮಾಡಿದಾಗ ನೀವೇ ನೋಡಿ ಆ ವೀಡಿಯೋ ನೋಡಿಬಿಟ್ಟು ನಿಮ್ಗೇನಾದರೂ ಅದು ವಾಯ್ಸ್ ಕಡಿಮೆ ಇತ್ತು ಅಂದರೆ ಒಂದು 500-600 ರೂಪಾಯಿಗೆ ಮೈಕ್ ಸಿಗುತ್ತೆ. ಇವಾಗ ನಾನು 2300 ರೂಪಾಯಿ ಕೊಟ್ಬಿಟ್ಟು ಮೋಸ ಹೋದೆ. ಯಾಕಂದರೆ ಹೊರಗಡೆ ಹೋಗಿ ತೊಗೊಂಡಿದ್ದು, ಅವಾಗ ನಾನು 1.5 ವರ್ಷದ ಹಿಂದೆ ತೊಗೊಂಡಿದ್ದು. ಅವಾಗ ಏನೂ ಸಿಗ್ತಾ ಇರಲಿಲ್ಲ, ಸೆಲ್ಫಿ ಸ್ಟಿಕ್ ಆಗಲಿ ಮೈಕ್ ಆಗಲಿ ತುಂಬ ಕಡಿಮೆ. ಹುಡ್ಕೊಂಡು ಹೋಗ್ಬೇಕಿತ್ತು. ಇವಾಗ ಹಂಗಲ್ಲ, ಎಲ್ಲ ಕೈಗೆ ಸಿಗುತ್ತೆ. ನಿಮಗೆ ಇದು ಸಿಗುತ್ತೆ, ಆನ್ಲೈನಲ್ಲಿ ಸಿಗುತ್ತೆ, 500-600 ರೂಪಾಯಿಗೆ ಮೈಕ್ ಸಿಗುತ್ತೆ. ಇದು ಸೆಲ್ಫಿ ಸ್ಟಿಕ್ ತೊಗೊಂಡ್ರೆ ಸಾಕು, ಇನ್ನೇನು ಅವಶ್ಯಕತೆ ಇಲ್ಲ. ನಮ್ಗೆ ಯೂಟ್ಯೂಬರ್ಗೆ ಅದೊಂದು ಮಾತ್ರ ನೀವು ಇನ್ವೆಸ್ಟ್ ಮಾಡಿ. ಅದನ್ನು ಬಿಟ್ಬಿಟ್ಟು ಬೇರೆ ಏನು, ಮನೇಲಿರೋ ಪಾತ್ರೆನೇ ತೋರಿಸಿ, ಪರವಾಗಿಲ್ಲ. ನಾವು 4 ಮೂಲೆಯಲ್ಲಿದ್ದು ವೀಡಿಯೋ ಮಾಡ್ತಾಯಿದ್ದೀವಿ, 4 ಜನ ನೋಡಿದ್ರೂ ಖುಷಿ ಪಡಿ ನೀವು. ಅಯ್ಯೋ ನಾನು ಅದನ್ನು ತೋರಿಸಿಲ್ಲ, ಇದನ್ನು ತೋರಿಸಿಲ್ಲ, ದೊಡ್ಡ ಯೂಟ್ಯೂಬರ್ ಅದನ್ನು ತೋರಿಸಿದ್ದಾರೆ, ಇದನ್ನು ತೋರಿಸಿದ್ದಾರೆ, ಅದಕ್ಕೇ ಅವ್ರ ವೀಡಿಯೋ ಎಲ್ಲ ವ್ಯೂಸ್ ಬರ್ತಿದೆ, ನನ್ನ ವೀಡಿಯೋಗೆ ವ್ಯೂಸ್ ಬರ್ತಿಲ್ಲ ಅನ್ನೋ ಚಿಂತೆ ಇತ್ತು ಅಂದರೆ ತಲೆಯಿಂದ ತೆಗೆದಾಕ್ಬಿಡಿ. ಅದನ್ನು ತಲೆನೇ ಕೆಡಿಸ್ಕೊಳಕ್ಕೆ ಹೋಗಬೇಡಿ ನೀವು. ಆಮೇಲೆ ಯೂಟ್ಯೂಬ್ ಮಾಡದೇ ಇರೋರ್ಗೂ ಹಾಗೆ ಹೇಳ್ತೀನಿ, ನಿಮ್ಮ ಮನೇಲಿ ನಿಮ್ಮ ವಾರ್ಗಿತ್ತೀನೋ ಇಲ್ಲ ನಿಮ್ಮ ಅಕ್ಕ ತಂಗಿದ್ದೀರೋ ಅವ್ರಿಗೆ ಅನುಕೂಲ ಇದೆ, ಅವ್ರೇನೋ ತೊಗೊಂಡ್ರು ಅಂತೇಳ್ಬಿಟ್ಟು ನೀವು ಮನೇಲಿ ನೆಮ್ಮದಿ ಹಾಳು ಮಾಡ್ಕೊಬೇಡಿ. ಮನೇಲಿ ನಿಮ್ಮ ಹತ್ರ ಏನಿದೆಯೋ, ಕಾಟನ್ ಸೀರೆ ಇದೆಯೋ, ಇದು ನೋಡಿ, ಇದು ಕಾಟನ್ ಸೀರೆ, ಇದು ರೇಷ್ಮೆ ಥರ ಕಾಣಿಸುತ್ತೆ.
ಈ ಥರದೇ 1,000 1,100 ರೂಪಾಯಿಗೆಲ್ಲ ಸಿಗುತ್ತೆ. ರೇಷ್ಮೆ ಸೀರೆಲ್ಲ 10-12 ರೂಪಾಯಿ. ನಮ್ಮ ಹತ್ರ ಏನಿದೆಯೋ ಅದೇ ಸಾಕು. ಇವಾಗ ಇದು ಚಿನ್ನದ ಸರ 1 ಗ್ರಾಮಲ್ಲಿ ಆಗುತ್ತೆ. 1 ಗ್ರಾಮು ಇವಾಗ 7-8 ಸಾವಿರ ರೂಪಾಯಿ ಆಗುತ್ತೆ. ಬೇಡ, ಈ ಥರದೇ ಆರ್ಟಿಫಿಷಿಯಲ್ ಸಿಗುತ್ತೆ. ಒಂದು 500 600 300 400 ರೂಪಾಯಿಗೆಲ್ಲ ಸಿಗುತ್ತೆ. 1,000 ರೂಪಾಯಿ ಸೀರೆ 300-400 ರೂಪಾಯಿ, 400 ರೂಪಾಯಿ 500 ರೂಪಾಯಿ ಬ್ಲೌಸ್ ಹೊಲ್ಸೋಕ್ಕೆ 2,000 ರೂಪಾಯಿಗೆ ನಾವು ನೀಟಾಗಿ ರೆಡಿ ಆಗ್ಬೋದು. ಕಿವಿಲಿ ಓಲೆ ಅಂತೂ ಇದ್ದೇ ಇರುತ್ತೆ. 60 ರೂಪಾಯಿ 70 ರೂಪಾಯಿಗೆ ಬಳೆ ಸಿಗುತ್ತೆ. ಇದು ಆರ್ಟಿಫಿಷಿಯಲ್ ಬಳೆ ನಂದು. ಇದು ಆರ್ಟಿಫಿಷಿಯಲ್ ಬಳೆ. ಹಾಗಾಗಿ ನೋಡಿ ಎಷ್ಟು ನೀಟಾಗಿ ರೆಡಿ ಆಗಿದ್ದೀನಿ. ಇರೋದ್ರಲ್ಲೇ ನೀಟಾಗಿ ರೆಡಿ ಆಗಿದ್ದೀನಿ ಅಲ್ವಾ. ಅದೇ ಬೇಕು ಇದೇ ಬೇಕು ಅಂತ ಕೂತ್ಕೊಂಡ್ರೆ ಆಗುತ್ತಾ? ಮನೇಲೂ ನೆಮ್ಮದಿ ಹಾಳು ಮಾಡ್ಕೊಳ್ತೀರಾ. ನಿಮ್ಮ ಮನೆಯವ್ರನ್ನ ಕೇಳ್ತೀರಾ ನನಗೆ ಅದು ಬೇಕು ಇದು ಬೇಕು ಅಂತ. ಅವ್ರು ಏನು ಮಾಡ್ತಾರೆ ಪಾಪ, ಬರೋ ದುಡ್ಡೆಲ್ಲ ಮನೆಗೆ ಹಾಕಿರ್ತಾರೆ. ಏನೋ ಲೋನ್ಗಳಿರುತ್ತೆ, ಮಗನ ಕೇಳ್ತೀರಾ, ಮಗನಿಗೂ ಆದಷ್ಟು ಸಾಲಗಳಿರುತ್ತೆ. ಇವಾಗಂತೂ ಸಾಲ ಇಲ್ದಿರೋ ಮನುಷ್ಯನೇ ಯಾರೂ ಇಲ್ಲ. ಮನೇಲಿ ನೆಮ್ಮದಿ ಹಾಳು ಮಾಡ್ಕೊಬೇಡಿ. ಅಮ್ಮದಿರಾಗಲಿ ಹೆಂಡ್ತಿದಿರಾಗಲಿ ನಾನು ಹೇಳ್ತಿರೋದು, ಮನೇಲಿ ನೆಮ್ಮದಿ ಹಾಳು ಮಾಡ್ಕೊಬೇಡಿ. ಏನಿದೆಯೋ ಅದರಲ್ಲಿ ಜೀವನ ಮಾಡ್ಕೊಂಡು ಹೋದರೆ ನೀವು ಮನೇಲಿ ನೀವು ಆಧಾರ ಸ್ತಂಭ. ಹೆಣ್ಮಕ್ಳು ನೀವು ಖುಷಿಯಾಗಿತ್ತು ಅಂದರೆ ಮನೇಲಿರೋರೆಲ್ಲ ಖುಷಿಯಾಗಿರ್ತಾರೆ. ನೀವೇ ಮುಖ ಉದಿಸ್ಕೊಂಡು ಸಿಡ್ಸಿಡ ಅಂತ ಮಾಡ್ಕೊಂಡು ಹೋಗ್ತಾರೆ ಮಹಾಲಕ್ಷ್ಮಿ. ನೀವು ನಗ್ನಾಗ್ತಾ ಇತ್ತು ಅಂದರೆ ಲಕ್ಷ್ಮಿ ನಿಜವಾಗ್ಲೂ ತಾನೇ ಬರ್ತಾಳೆ. ನೀವೇ ಉಪ್ಪು ಅಂದ್ಕೊಂಡು ಸಿಡ್ಕಾಡ್ಕೊಂಡು ಅದಿಲ್ಲ ಇದಿಲ್ಲ ಅಂತ ಅಂದ್ಕೊಂಡು ಹೋಗ್ತಾ ಇತ್ತು ಅಂದರೆ ಮನೇಲಿ ಯಾರಿಗೂ ನೆಮ್ಮದಿ ಇರಲ್ಲ ಅಲ್ವಾ. ಯೂಟ್ಯೂಬ್ ಮಾಡಿರೋರಿಗೆ ನಾನು ಹೇಳ್ತಾ ಇರೋದು, ದಯವಿಟ್ಟು ಏನೂ ಪರ್ಚೇಸ್ ಮಾಡಬೇಡಿ. ನೀವು ಅದರಿಂದ ದುಡಿಯೋಕ್ಕೆ ಶುರು ಮಾಡಿ. ಅವಾಗ ಏನು ಬೇಕಾದರೂ ತೊಗೊಳ್ಳಿ. ನಾನು ಇವಾಗ 8 ತಿಂಗಳಿಂದ ದುಡಿತಾ ಇದ್ರು ನಾನು ಯೂಟ್ಯೂಬ್ಗಂತ ನಾನು ಏನೂ ತೊಗೊಳ್ತಾ ಇಲ್ಲ. ಎಷ್ಟು ತೊಗೊಳ್ಬೋದಲ್ವ ನಾನೇ ಏನೂ ತೊಗೊಳ್ತಾ ಇಲ್ಲ. ಬೇಡ, ಇರೋದ್ರಲ್ಲಿ ಮಾಡೋಣ. ಯಾಕೆ 10 ರೂಪಾಯಿ ಖರ್ಚು ಮಾಡ್ಬೇಕಾದ್ರೆ ನಾನು 10 ಸರಿ ಯೋಚನೆ ಮಾಡಬೇಕು. ಒಳ್ಳೆ ಕೆಲಸಕ್ಕೆ ಎಷ್ಟು ಬೇಕಾದ್ರೂ ಖರ್ಚು ಮಾಡೋಣ, ಆದರೆ ಬೇಡಾಗಿದ್ದಕ್ಕೆ ನಾವು 10 ರೂಪಾಯಿನ 10 ಸರಿ ಯೋಚನೆ ಮಾಡಬೇಕಾಗತ್ತೆ ಈಗಿನ ಪರಿಸ್ಥಿತಿಲಿ. ಹಾಗಾಗಿ ಸ್ವಲ್ಪ ನೀವು ನೋಡ್ಕೊಂಡು ಖರ್ಚು ಮಾಡಿ. ಯೂಟ್ಯೂಬರಾಗಲಿ ಬೇರೆಯವರಾಗಲಿ. ಇದು ಯಾಕೋ ಹೇಳ್ಬೇಕು ಅಂತ ಅನ್ನಿಸ್ತು ನನಗೆ. ಅವಳು ಫೋನ್ ಮಾಡಿ ನನಗೆ, ಅವ್ರ ಪಾಪ ಮಂಡ್ಯದಲ್ಲಿದ್ದಾರೆ, ಒಂದು ಹಳ್ಳೀಲಿದ್ದಾಳೆ, ಅವಳು ಯೂಟ್ಯೂಬ್ ಚೆನ್ನಾಗಿ ನಡೀತಾ ಇದೆ. ಅವಳು ಫೋನ್ ಮಾಡ್ಬಿಟ್ಟು, ಅಮ್ಮ ನನ್ನ ಹತ್ರ 4 ಬಟ್ಟೆ ಇರೋದು. ಅದು ಮುಖ ತೋರಿಸಿ ವೀಡಿಯೋ ಮಾಡಿದ್ರೆ ಇದೊಂದು ಪ್ರಾಬ್ಲಮ್. ಇವಾಗ ನಾನು ಮುಖ ತೋರಿಸಿ ವೀಡಿಯೋ ಮಾಡಿದ್ದೀನಿ, ಮುಖ ಎಲ್ಲ ಚೆನ್ನಾಗಿರಬೇಕು, ಕ್ಲೀನಾಗಿರಬೇಕು, ಹಂಗಾಗತ್ತೆ. ಅಕಸ್ಮಾತ್ ಮುಖ ತೋರಿಸ್ದೆ ವೀಡಿಯೋ ಮಾಡಿದ್ರೆ ಪರವಾಗಿಲ್ಲ, ಹೆಂಗಾದರೂ ನಡೆಯುತ್ತೆ. ಯಾವ ಬಟ್ಟೆ ಆದರೂ ನಡೆಯುತ್ತೆ, ನೈಟಿ ಆದರೂ ನಡೆಯುತ್ತೆ, ಏನಾದರೂ ನಡೆಯುತ್ತೆ. ಮುಖ ತೋರಿಸ್ಬಿಟ್ಟು ವೀಡಿಯೋ ಮಾಡೋದಾದರೆ ಸ್ವಲ್ಪ ಕಷ್ಟ ಆಗುತ್ತೆ. ಪಾಪ ಅವಳು ಮುಖ ತೋರಿಸಿ ವೀಡಿಯೋ ಮಾಡ್ತಿದ್ದಾಳೆ, ಅವಳ ಹತ್ರ ಜಾಸ್ತಿ ಬಟ್ಟೆ ಇಲ್ವಂತೆ. ಅವಳು ಹೇಳ್ದಾಗ ನನಗೊಂದು ಸ್ವಲ್ಪ ಒಂಥರ ಬೇಜಾರಾಯಿತು. ಅದಕ್ಕೆ ಅವಳೊಬ್ಳಿಗೆಲ್ಲ ಹೇಳೋದು, ಇದೆಲ್ರಿಗೂ ತಿಳಿಸಿ ಹೇಳೋಣ ಅಂತ ಹೇಳಿ ಇದೊಂದು ವೀಡಿಯೋ ಮಾಡಿದೆ. ವೀಡಿಯೋದಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.